ಕಾಫಿ ಕುಡ್ದೆ ಮದಕ ನೆಮ್ಮದಿಯಾಗಿ ಮರವರಿಕೆ ಕುಂತಿದೆ ಇಲ್ಲ ನನ್ನ ತಾಯಿ. ಅಯ್ಯೋ ಬಾಕುಸು ಏನೂ ಇಲ್ಲ ಕಣ, ಎಲ್ಲ ಮುಡ್ಚರ ಜಾತ್ರೆ ಹಬ್ಬ ಮಾಡಿದ್ ಮದಪ್ಪ. ಅಲ್ಲ ಎಲ್ಲ ಮುಗೀತು, ಎಲ್ಲ 3-4 ದಿನದಿಂದ ಉಡ್ಡುಡೋ ಪಡ್ಡುಡೋ ಅನ್ಕ ಎಲ್ಲ ಅಟ್ಕ ನಂಟ್ರು ಪಂಡ್ರು ಎಲ್ಲ ಬಂದಿರಲ್ಲ, ಎಲ್ಲ ಕಡ್ದ್ರಲ್ಲ. ಅದಕ್ಕೆ ಅವ್ನುಗಳ್ಗ ತಗವಾಲ ಮಾಳ ತಿರಿಕ ಬರೋ ಅನ್ಕ ಬಂದು ಸುಮ್ಮ ಕೂತ್ಕೊಂಡು ಬಿಸಿಲಲ್ವ ಬ್ಯಾಸ್ಗ. ಆಮೇಲೆ ಏನಬ್ಬ ಎಲ್ಲ ಸಂಬಂಧಗಳು ಮೊದಲಾಗಿಲ್ಲ ಈಗ, ಎಲ್ಲ ಸಂಬಂಧಗಳು ಮೊದಲಾಗಿಲ್ಲ ಈಗ. ಎಲ್ಲ ಬಂದರು ಹಬ್ಬಕ್ಕೆ, ಎಲ್ಲ ಬಂದಿದ್ರು ಹಬ್ಬಕ್ಕೆ, ಎಲ್ಲ ಬಂದರು ಮಾಡಿದ್ರು ಉಂಡ್ರು ತಿಂದರು ಹೋದರು. ಆದರೆ ಯಾರು ನಮ್ಮಂಥ ಮುದುಕಿ ಮಾಡ್ರನ ಯಾನ ಎತ್ತ ಅಂತ ಮಾತಾಡ್ಸ್ನಿಲ್ಲ. ಆಮೇಲೆ ಎಲ್ಲಿ ನೋಡು ಎಲ್ಲರೂ ನಾನು ಒಂದು ಮೂಲಲ್ಲಿ ಕೂತ್ಕ ಕೇಳ್ತಿದ್ದಲ್ಲ, ಎಲ್ಲರ ಮಾತುಕತೆ ಎಲ್ಲ ಹೆಂಗಾಗವ ಅಂದ್ರೆ ನಾ ಅಷ್ಟು ಆಸ್ತಿ ಮಾಡಿದೀನಿ, ನಾ ಇಲ್ಲಿ ಸೈಟ್ ಮಾಡೀನಿ, ನಾ ಇಲ್ಲಿ ಮನೆ ತಗೊಂಡಿನಿ, ನಾ ಇಲ್ಲಿ ಕಾರ್ ತಗೊಂಡಿನಿ. ಸಂಬಂಧಗಳ ನಡುವೆ ಇವತ್ತು ಹಣಕಾಸಿನ ವ್ಯವಹಾರ ಅತಿಯಾಗಿ ಬರಕೆರಿಕೊಬಿಡ್ತು. ಇದು ಒಂದುಗಳಿಗೆ ಎಲ್ಲೋ ಮನ್ಸಿಗೆ ಒಂಚೂರು ನೋವು ಅಂದಾಗ ಆಯಿತು ನನಗೆ. ಅಲ್ಲ ಬಂದಿರೋದು ಯಾತಕ್ಕೆ ಮಾತುಕತೆ ಏನ, ಎಲ್ಲ ಅವ್ರವ್ರ ಸಿರಿ ಸಂಪತ್ತನ್ನ ತೋರಿಸ್ಕೊಳಂಗ ಇವತ್ತಿನ ಕಾಲ ಬದಲಾಗೋಯ್ತಲ್ಲ. ಹಾಂ, ವಯಸ್ಸಾದವ್ರನ್ನ ಚೆಂದಾಗಿದ್ದಾರೆ, ಏನು ತಿಂದ್ರಿ, ಏನು ಉಂಡ್ರಿ, ನಿಮ್ಮ ಆರೋಗ್ಯ ಏನ, ನಿಮ್ಮ ಜೀವನ ಹೆಂಗೆ, ಯಾವ ಮಾತುಗಳು ಸಂಬಂಧದಲ್ಲಿ ಅಣ್ಣ ತಂಗಿ ದೊಡ್ಡಪ್ಪ ಚಿಕ್ಕಪ್ಪ ಅತ್ಗ ನಾದ್ನೀರು ಇವು ಯಾವ ಮಾತುಕತಿಲ್ಲ. ಹೆಂಗಸ್ರಲ್ಲ, ನೀ 3 ಎಳೆ ಸರ ಮಾಡಿಸ್ಕೊಂಡಿದೆಯಾ, ನೀ ನೆಕ್ಲೆಸ್ ಮಾಡಿಸಿದೆಯಾ, ನಿನ್ನ ಮಗೆಲ್ಲಿ ಓದ್ತಿದ್ದಳು, ನಿನ್ನ ಗಂಡೆಲ್ಲಿ ಓದ್ತಿದ್ದು, ಬರೀ ಅವ್ರವ್ರ ಸ್ಟೇಟಸ್ಗಳು ಮಾತೇ ಆಯಿತು. ಅಲ್ಲ ಸ್ಟೇಟಸ್ಸು ಅನ್ನೋದು ನಾನು ಕಲ್ತ್ಕೊಂಡಿನಿ, ಅದಕ್ಕೆ ಹೇಳೋದು. ಅಲ್ಲ ಇಂಥವೇ ಮಾತುಕತೆ ಆಯಿತು. ಹಬ್ಬ ಆಗಲಿಲ್ಲ ಇದು, ಎಲ್ಲ ಅವ್ರವ್ರ ತೋರ್ಪಡಿಕೆಗೆ ಬಂದು ತೋರ್ಸ್ಕೊ ಹೋದಾಗಾಯ್ತು. ಇದ್ರ ಮಧ್ಯದಲ್ಲಿ ಐಕಮಕ್ಕ ಎಲ್ಲ ನಾವೆಲ್ಲ ಚಿಕ್ಕಂದನ ಕಾಲದಲ್ಲಿ ನಮ್ಮ ಅಜ್ಜಿ ತಾತರಿಗೆಲ್ಲ ಅವರು ಕೊಡ್ತಿದ್ದ ಖುಷಿ ಏನ, ಅವ್ರ ಜೊತೆಲಿ ಸೇರ್ಕೊಂಡು ಬೆರ್ತ್ಕೊಂಡು ಅವ್ರ ಜೊತೆಲಿ ಆಡ್ತಿದ್ದ ಆಟಗಳೇನ ಪಾಠಗಳೇನ ಏನೂ ಇಲ್ಲ ಈಗ. ಎಲ್ಲ ಕೂತಿದ್ದೋ ಐಕ್ ಬಂದೋ ಐಕೋದೋ, ಯಾವ್ಯಾವ ಎಲ್ಲೆಲ್ಲಿದ್ದೋ ಏನು ಮಾಡ್ದೋ ಒಂದು ಗೊತ್ತಿಲ್ಲ. ಅವೇನು ಎಲ್ಲ ಮನ ಮಠ ಊರು ಕೇರಿ ಏನು ಸುತ್ತನಿಲ್ಲ, ಏನೂ ಇಲ್ಲ. ಎಲ್ಲ ಮೂಲಲ್ಲಿ ಕೂತ್ಕ ಎಲ್ಲ ಫೋನ್ ಹಿಡ್ಕ ಇವು ಇತ್ತ ಕೂತವ ಒತ್ತ ಕೂತವ. ಈ ಎಲ್ಲ ಉಣ್ಣಗಂಟವನ್ಗಳ್ಗ ಉಣ್ಣಾಗಲೂ ಏನು ನೆಮ್ಮದಿಯಾಗಿ ಯಾರು ಉಂಡ್ಕೋನಿಲ್ಲ ತಕ. ಹಬ್ಬದಲ್ಲಿ ಏನು ಮಾಡಿದಾರೋ ಅಂತ ಕೇಳಿದ್ರೆ ಹೆಚ್ಚು ಕಮ್ಮಿ ಯಾರಿಗೂ ಏನೇನು ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಏನು ಎಡಗೈಲಿ ಫೋನು ಬಲಗೈಲಿ ತೂತಾಕು. ಈ ಮಟ್ಟಿಗೆ ಆಗೋಯ್ತಲ್ಲ ಕಾಲ. ಹಾಂ, ಅಲ್ಲ ಈ ಮಟ್ಟಿಗೆ ಆಗೋಯ್ತಲ್ಲ. ಅವ್ವ ಅಪ್ತಿರು, ದೊಡ್ಡಪ್ಪ ಚಿಕ್ಕಪ್ತಿರು, ಅಜ್ಜಿ ತಾತ್ತಿರು, ಇವ್ರ ಸಂಬಂಧಗಳು ಇವೆಲ್ಲ ಎತ್ತಾಗೋಯ್ತಿದ್ದಾವೆ ಅನ್ಸುತ್ತಾ. ನಾವೆಲ್ಲ ಎತ್ತಾಗ ಸಾಕ್ತಿದ್ದಾವೆ ನಮ್ಮ ಮಟ್ಟಿಗೆ ಆಗ್ಬಿಟ್ಟದ. ಇವನ್ನೆಲ್ಲ ನಾವು ಕಣ್ಣು ಮಠದಲ್ಲಿ ನೋಡ್ತಾವಲ್ಲ ನಮ್ಮ ಮಟ್ಟಿಗೆ. ಇವತ್ತು ನನಗೆ ಮನ್ಸಿಗೆ ಅವನ್ಗಳಿಗೆ ಸಂಕಟಾದಾಗ ಆಯಿತು. ಅಲ್ಲ ಈ ಹಣವೇ ಮುಖ್ಯ ಆಗೋಯ್ತಾ, ಈ ಸಿರಿ ಸಂಪತ್ತು ಐಭೋಗಗಳೇ ಮುಖ್ಯ ಆಗೋಯ್ತಾ, ಮನುಷ್ಯತ್ವ ಮಾನವೀಯತೆ ಸಂಬಂಧಗಳಿಗೆ ಬೆಲೆಯೇ ಇಲ್ವಾ? ಹಾಂ, ತೂ 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 ಎತ್ತಕ್ಕೆ ಸಾಕ್ತಿದ್ದಾವೆ ನಾವೆಲ್ಲ. ಹಾಂ, ಎಲ್ಲ ಅದೇನೋ ಸಿಟಿಲಿ ಅಂತಾರೆ ಯೂಸ್ ಆ್ಯಂಡ್ ಥ್ರೋ ಪಾಲಿಸಿ ಅನ್ಕೊಂಡು ಆ ಮಟ್ಗೆ ಕೆಲ್ಸಿತ್ತ ಇರ್ತಾರೆ, ಕೆಲಸ ಇಲ್ವ ಕಡಿತಾರೆ. ಹಬ್ಬ ಆಯಿತು, ಯಾರಿಗೂ ಹೋಯ್ತೀವಿ ಬರ್ತೀವಿ ಆಯ್ಕಮ್ಮಕ್ಕ, ಒಂದು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಒಂದು ಭಯ ಭಕ್ತಿ ಅವು ಆ ಪ್ರೀತಿ ವಿಶ್ವಾಸ ಬಾಂಧವ್ಯ ಏನೂ ಗೊತ್ತಿಲ್ಲ. ನೀ ಅಂತಿದೆ ಎಲ್ಲರಿಗೂ ಚಿಕ್ಕಮ್ಮ ಅನ್ನಿಲ್ಲ, ಅತ್ತ ಅನ್ನಿಲ್ಲ, ದೊಡ್ಡಮ್ಮ ಅನ್ನಿಲ್ಲ, ಹಾಂ ಆಂಟಿ, ದೊಡ್ಡವ್ರಿಗೆಲ್ಲ ಅಂಕಲು. ಇದು ನಾವು ಇವತ್ತು ಇದನ್ನೆಲ್ಲ ಪ್ರಶ್ನೆ ಮಾಡೋಕ್ಕೂ ಕಷ್ಟ. ಪ್ರಶ್ನೆ ಮಾಡೋಕೆ ಹೋದ್ರೆ ಈ ಮಾಡೋಕ್ಕೇನು ಗೊತ್ತು, ಎಳ್ಳಿ ಗಾಮಾಡ್ಗೆ ಏನು ಗೊತ್ತು ಅಂತಾರೆ. ತಿನ್ನೋದು ಈ ಪಾಟಿ ಇಟ್ಟು ಈ ಇಟ್ಟಿಯಾತಿಗೆ ಸುಮ್ಮ ಸತ್ತವ ನಾವು. ಹಾಂ, ಎಲ್ಲರಿಗೂ ಗೊತ್ತಾಯ್ತಾ, ಎಲ್ಲರಿಗೂ ಅರಿವಾಯ್ತಾ ಯಾವಾಗಲೇ ಅಂತ ನಮ್ಮಂಗೆ ಮುದುಕರು ಮೋಟ್ರ್ ಆದಾಗ ವಯಸ್ಸಾದಾಗ ಅದ್ರ ಬೆಲೆ ಏನು ಅನ್ನೋದು ಗೊತ್ತಾಯ್ತು. ಅಲ್ಲಿಗಂಟು ಇವನ್ನೆಲ್ಲ ಹೇಳೋದು ಕಷ್ಟವೇ. ಹೇಳಕ್ಕೆ ಹೋದ್ರೆ ನಮ್ಮನ್ನೂ ಬೇರೆ ಥರ ತಿಳ್ಕೊತಾರೆ. ಹಿಂಗಾಗಿ ಇದ್ಗಳಿಗೆ ಮನ್ಸಿಗೆ ಬೇಜಾರಾಯಿತು. ಯಾವ್ಯಾವ ಬಂದಿದ್ದೋ ಅವು ಹೆಸ್ರೇನ, ಏನೇನು ಮಾಡ್ತಿದ್ದವು ಕತೆ ಏನ ಒಂದು ತಿಳಿದಂಗೆ ಆಗಲಿಲ್ಲ. ಎಲ್ಲ ನಂಟು ಎಲ್ಲ ಬಂದು ಬಳಗ ಎಲ್ಲ ಇತ್ತು, ಎಲ್ಲ ಇದ್ರೂ ಆ ಪ್ರೀತಿ ವಿಶ್ವಾಸಕ್ಕೆ ಕೊರತೆ ಇತ್ತು ಅನ್ನಿಸ್ತು.